ಹಲೋ ಗೈಸ್, ನಮಸ್ಕಾರ. ಇವತ್ತು ಬಂದಿದ್ದೀವಿ ನದಿಯ ಮನೆಗೆ. ಓ, ವೆಲ್ಕಮ್ ಟು ನದಿಯಾಸ್ ಕಿಚನ್. ವಾಟ್ ಶಿ ಇಸ್ ಮೇಕಿಂಗ್, ಲೆಸ್ ಆಸ್ಕರ್. ಹಲೋ ಹಲೋ ಗೈಸ್. ಹಲೋ, ಏನು ಮಾಡ್ತಾ ಇದ್ದೀರಾ? ನೂಡಲ್ಸ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ನೂಡಲ್ಸ್ ನೋಡಿ. ಅಮೇರಿಕಾ, ಆಫ್ರಿಕಾ, ಇಂಡಿಯಾ. ನಿಮ್ಗೆ ಕೂಡ ಈ ನೂಡಲ್ಸ್ ಬೇಕಂದ್ರೆ ಮನೆಗೆ ಬನ್ನಿ. ಆಮೇಲೆ ತಿನ್ಬಿಟ್ಟು ಹೇಳ್ತೀನಿ ಗೈಸ್ ಹಿಂಗಿದೆ ಅಂತ. ಸೂಪರ್ ಆಗಿರುತ್ತೆ ಅಂತ ಹೇಳ್ತಾವ್ರೆ. ನಾವು ನೋಡ್ಬಿಟ್ಟು ಹೇಳ್ಬೇಕು ತಾನೆ. ನೋಡ್ಬಿಟ್ಟು ಹೇಳ್ಬಾರ್ದು, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ. Okay. ಆಮೇಲೆ ನೋಡೋಣ. ಆಮೇಲೆ ಏನಿಲ್ಲ, ಅಷ್ಟೇ ಗೈಸ್ ನೋಡಿ ಹಿಂಗಿದೆ ಪೂರಿ ಅಂದ್ರೆ ಒಂದೊಂದು. ನೋಡಿ ಗೈಸ್ ಹಿಂಗ್ ಮಾಡ್ತಾರಂತ. ದಿವಾಕರ್ ಹೇಳ್ಕೊಟ್ಟಿದ್ರು. ಓಹೋ, oh my god, wow, no, wow. ಇದು ಆ್ಯಕ್ಚುಲಿ ಬೇರೆ ಕಂಟ್ರಿ ಸ್ಟೈಲು. ಈ ಥರ ತವಾ ಇದು ಚಪಾತಿ ಎತ್ತದಲ್ಲಿ ಮಾಡ್ಬೇಕಂತ ನೋಡ್ರಿ ಹೆಂಗೆ. ಹಿಂಗೆ ಈ ಡಿಶ್ ಹಿಂಗೆ ಮಾಡ್ಬೇಕು, ಕತ್ತಿ ಅವಾಗೆ ಟೇಸ್ಟ್ ಚೆನ್ನಾಗಿರೋದು. ಕತ್ತಿ ತರ ಶಾರ್ಪ್ ಟಾಪ್ ನಾಚ್ ಟೇಸ್ಟ್ ಬರುತ್ತೆ. ಇವಾಗ ಹಿಂಗೆ ಬಿಟ್ಟು ಏನೋ கரெக்டா தானே இருக்கு. இன்னும் வேகணுமோ, இன்னும் வேகணுமோ, போடலாமா? இன்னும் வேகட்டும். ಇನ್ನೂ என்ன ಬೇಕು? ಬೆಳಿಬೇಕಾ? ಬೆಳಿಬೇಕು. ಕರೆಕ್ಟ್ ತಾನೆ. ಇನ್ನ ಬೆಳಿಬೇಕಾ? ಬೇಯಬೇಕು. ಇನ್ನ ಬೇಯಬೇಕು ಗೈಸ್. ನೀವ್ ಯಾವಾಗ ಬರ್ತೀರಾ ನಮ್ಮ ಮನೆಗೆ ಪೂರಿ ತಿನ್ನಕ್ಕೆ? Excuse me, it is a different dish, okay? Do not compare this with puri. This is not puri. This is bare dish. I don't know how to make. Mummy. ನೋಡಿದ್ರೆ ಅಷ್ಟೇ ಗೈಸ್. ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ದಿವಾಕರ್ ಇಸ್ ಹೆಲ್ಪ್. ವಾವ್. I don't know whether I'm doing correctly or wrong. ಪೂರಿ ವಿತ್ ನದಿಯ ಎಲ್ಲರೂ ಒಂದ್ಸತಿ ಬಂದು ಟೇಸ್ಟ್ ಮಾಡಬೇಕು. ಅದ್ಭುತವಾಗಿದೆ. ತುಂಬಾ ತಿನ್ನಾದ್ಮೇಲೆ ಇನ್ನೊಂದ್ಸತಿ ರಿವ್ಯೂ ಕೊಡ್ತೀವಿ. I never had experience in making puri. First time I tried. Okay, what I can do? ನನಗೂ ಗೊತ್ತಿಲ್ಲ ಹೆಂಗ್ ಮಾಡೋದು ಅಂತ. ನೀನು ಲಾಸ್ಟ್ ಅಂತ I did. ಆಯ್ತು ಗೈಸ್, ಇದು ಲಾಸ್ಟ್ ಪ್ರೊಸೆಸ್. ಇದು ಇಟಾಲಿಯನ್ ಫ್ರೆಂಚ್ ಪೂರಿ ಅಂತ. ಇಟಾಲಿಯನ್ ಫ್ರೆಂಚಾ? ಎರಡು ಮಿಕ್ಸು. ಅಷ್ಟೇ. Don't be scared. Italian French is very good. இது உண்மையை சொல்லி நல்லா இருக்கா நல்லா இல்லையா? Yeah, it's good. இப்படியே